ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಕ್ಷಕ್ಕೆ ಬಿಡುಗಡೆ ಬೆಂಬಲಿಸಿ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳು. ಕೊನೆಯದಾಗಿ ಆತ್ಮೀಯರ ಪಕ್ಷ ಇವತ್ತು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಾದ್ಯಂತ ರೈತ ಚೈತನ್ಯ ಯಾತ್ರೆ ಅನ್ನುವಂಥ ಕಾರ್ಯಕ್ರಮ ನಂಬಿಕೊಂಡು ಈಗಾಗಲೇ ಬೆಳಗ್ಗೆಯಿಂದ ಕೂಡ ಗಂಗಾವತಿ ತಾಲೂಕಿನ 10 ಹಳ್ಳಿಗಳಿಗೆ ಭೇಟಿ ನೀಡಿ ಆ ಸಂದರ್ಭದಲ್ಲಿ ರೈತರ, ಮಹಿಳೆಯರ, ಕೃಷಿ ಕಾರ್ಮಿಕರ, ಯುವಕರ, ವಿದ್ಯಾರ್ಥಿಗಳ ಎಲ್ಲಾ ವರ್ಗದ ನಾಗರಿಕರ ನೂರಾರು ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವಂತ ನಿಟ್ಟಿನಲ್ಲಿ ಅದೇ ರೀತಿಯಾಗಿ ಇವತ್ತು ಹಳ್ಳಿಗಳ ವಾಸ್ತವ ಸ್ಥಿತಿಗಳನ್ನ ಇವತ್ತು ನಾವು 10 ಹಳ್ಳಿಗಳಿಗೆ ಹೋದಾಗ ಅಲ್ಲಿನ ವ್ಯವಸ್ಥೆಗಳು ಹೆಂಗಿದಾವೆ ಅಂತ ಹೇಳಿದ್ರೆ ರಸ್ತೆಗಳು ಹಾಳಾಗೋಗಿದ್ದಾವೆ, ಕುಡಿಯುವ ನೀರಿನ ವ್ಯವಸ್ಥೆ ಹಾಳಾಗೋಗಿದೆ, ಚರಂಡಿಗಳು ಕಪ್ಪು ನಾಡ್ತಾ ಇದ್ದಾವೆ, ಶಾಲೆಗಳು ಈಗ ಬಿಡುವಂತ ಸ್ಥಿತಿಯಲ್ಲಿದ್ದಾವೆ, ಸರ್ಕಾರಿ ಆಸ್ಪತ್ರೆಗಳಿದ್ರೆ ಡಾಕ್ಟರ್ ಇಲ್ಲ, ಡಾಕ್ಟರ್ ಇದ್ರೆ ರೋಗಿಗಳಿಲ್ಲ, ರೋಗಿಗಳಿದ್ರೆ ಅವ್ರಿಗೆ ಸಿಗಬೇಕಾದಂತ ಚಿಕಿತ್ಸೆಗಳು ಸಿಗ್ತಾ ಇಲ್ಲ. ಇಂಥ ವ್ಯವಸ್ಥೆಯಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಅಥವಾ ಗಂಗಾವತಿ ತಾಲೂಕಿನ ಜನರು ಜೀವನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಗದೆ ಮೂಲಭೂತ ವ್ಯವಸ್ಥೆಗಳು ಇಲ್ಲದೆ ಇರೋದ ಪ್ರಯುಕ್ತವಾಗಿ ಸಾರ್ವಜನಿಕರು ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ 10,000, 20,000, 50,000 ಕಳೆದುಕೊಂಡು ಬರ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಯಾರು? ಈ ಹದಗೆಟ್ಟ ಆಡಳಿತ ವ್ಯವಸ್ಥೆಯನ್ನು ಬದಲು ಮಾಡೋರು ಯಾರು? ಚುನಾವಣೆ ಸಂದರ್ಭದಲ್ಲಿ ನಿಮಗೆ ನೂರಾರು ಭರವಸೆಗಳನ್ನು ಕೊಟ್ಟು ಸುಳ್ಳು ಒಳ್ಳು ಭರವಸೆಗಳನ್ನು ಕೊಟ್ಟು ಗಂಗಾವತಿಯನ್ನ ಸಿಂಗಾಪುರ ಮಾಡ್ತೀನಿ, ಗಂಗಾವತಿಯನ್ನ ಹೈದರಾಬಾದ್ ಮಾಡ್ತೀನಿ, ಗಂಗಾವತಿಯನ್ನ ಇಂಗ್ಲೆಂಡ್ ಮಾಡ್ತೀನಿ, ಅಮೆರಿಕ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಚುನಾವಣೆಗಳಲ್ಲಿ ನಿಮ್ಮ ಮತಗಳನ್ನ ಕದ್ದು ನಿಮ್ಮ ಜೀವನದ ಜೊತೆ ಚೆಲ್ಲಾಟ ಆಡ್ತಿರುವಂತಹ ಲೋಪಗಳು, ಲುಚ್ಚಗಳು, ಅಲ್ಕಗಳು ಇವತ್ತು ಜನರ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಇಲ್ಲ, ಜನರ ಸಮಸ್ಯೆಗಳ ಕುರಿತಾಗಿ ಮಾತಾಡ್ತಾ ಇಲ್ಲ. ಜನರು ಇವತ್ತು ಕಷ್ಟದ ಏನು ಕಣ್ಣೀರಿನಲ್ಲಿ ತನ್ನ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದೆ. ಅದಕ್ಕೆ ಯಾವುದೇ ರೀತಿಯಾದಂತ ಬೆಲೆಯನ್ನ ನಮ್ಮ ಭಾಗದ ಜನಪ್ರತಿನಿಧಿಗಳು ಕೊಡ್ತಾ ಇಲ್ಲ. ನೋಡಿ, ಇದೇ ಚಂತಕಲ್ನಲ್ಲಿ ನನಗೆ ಹಲವಾರು ಸಮಸ್ಯೆಗಳನ್ನು ಕಂಡ್ರೆ, ಆದ್ರೆ ನಿಮಗೆ ಒಂದು ಮುಖ್ಯವಾದಂತಹ ಉದಾಹರಣೆ ತೋರಿಸ್ತೀನಿ. ಶುದ್ಧ ಕುಡಿಯುವ ನೀರಿನ ಘಟಕ, ಹೌದಾ? ಶುದ್ಧ ಕುಡಿಯುವ ನೀರಿನ ಘಟಕ 2019-20 ಸಾಲಿನಲ್ಲಿ ನಿರ್ಮಾಣ ಮಾಡಿದಂತ ಈ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಮಾಡಲಿಕ್ಕೆ ಸರಿಸುಮಾರಾಗಿ 5 ರಿಂದ 6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ, ಹೌದಾ? 5 ರಿಂದ 6 ಲಕ್ಷ ರೂಪಾಯಿ ಖರ್ಚು ಮಾಡಿರುವಂತ ಹಣ ಯಾರದ್ದು? MLAದ, MP ದ ಅಥವಾ ಮುಖ್ಯಮಂತ್ರಿದ? ನೀವೆಲ್ಲ ಬಾಯಿ ಬಿಟ್ಟು ಟಿವಿ ಚಾನೆಲ್ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಡಿಯೂರಪ್ಪ ಏನಂದ, ಯಡಿಯೂರಪ್ಪ ಕುಮಾರಸ್ವಾಮಿಗೆ ಏನಂದ, ಕುಮಾರಸ್ವಾಮಿ DK ಶಿವಕುಮಾರ್ಗೆ ಏನಂದಂತೇಳಿ ಬಾಯಿ ಬಿಟ್ಟು ಬಾಯಿ ತೆರೆದು ಬಾಯಿಗೆ ನೊಣ ಹೋಗ್ತಾವೋ, ಚುಕ್ಕಡಿ ಹೋಗ್ತಾವೋ, ಹುಳು ಹೋಗ್ತಾವೋ. ಆದ್ರೂ ಕೂಡ ಟಿವಿ ಚಾನೆಲ್ನಾಗ ನಿಮ್ಮ ಹೀರೋಗಳು ಬಂದಾಗ ಏನ್ ಬಾಯಿ ತೆರೆದು ನೋಡ್ತಿರಲ್ಲ, ಅವ್ರೇನಾದ್ರೂ ಕೊಟ್ಟಿದಾರಾ? ಯಾರು ಕೊಟ್ರು ಅಂತ ಅನ್ನುವಂತ ಪ್ರಶ್ನೆ ನೀವು ಮಾಡ್ಕೋಬೇಕಾಗುತ್ತೆ. ಯಾಕಂತಂದ್ರೆ ನೀವೆಲ್ಲ ಅನ್ಕೊಂಡ್ಬಿಟ್ಟಿದ್ದೀರಿ ಸರ್ಕಾರದ್ದು ಚರಂಡಿ ಸರಿಯಾಗಿಲ್ಲ ಅಂದ್ರೆ ಸರ್ಕಾರ ಮಾಡ್ತಾ ಇಲ್ಲ, ರಸ್ತೆಗಳು ಹಾಳಾಗೋಗಿದೆ ಅಂದ್ರೆ ಸರ್ಕಾರಗಳು ಮಾಡ್ತಾ ಇಲ್ಲ, ಶುದ್ಧ ಕುಡಿಯುವ ನೀರಿನ ಘಟಕ ಹಾಳಾಗೋಗಿದೆ ಸರ್ಕಾರ ಮಾಡ್ತಾ ಇಲ್ಲ, ಶಾಲೆಗಳು ಹಾಳಾಗೋಗಿದ್ದಾವೆ, ಆಸ್ಪತ್ರೆಗಳು ಹಾಳಾಗೋಗಿದ್ದಾವೆ, ಸರ್ಕಾರ ಮಾಡ್ತಾ ಇಲ್ಲ. ಸರ್ಕಾರ ಅಂದ್ರೆ ಯಾರು? ನಾವು, ನೀವು ಎಲ್ಲರೂ ಸೇರಿದ್ರೆ ಸರ್ಕಾರ. ಇವತ್ತು ನೀವು ತೆರಿಗೆ ಕಟ್ತಾ ಇದ್ದೀರಿ, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ನೀರಿನ ಬಿಲ್ಲು, ರಸ್ತೆ ಬಿಲ್ಲು, ಮನೆ ಬಿಲ್ಲು, ಜಾಗದ ಬಿಲ್ಲು, ಎಲ್ಲಾ ಬಿಲ್ಲುಗಳನ್ನ ತೆರಿಗೆ ರೂಪದಲ್ಲಿ ಕಟ್ತಾ ಇದ್ರು ಸ್ವಾಮಿ. ಆ ತೆರಿಗೆ ದುಡ್ಡು ಸರ್ಕಾರಕ್ಕೆ ಹೋಗುತ್ತೆ. ಆ ಸರ್ಕಾರ ನಮಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೊಡಬೇಕು, ಚರಂಡಿ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು, ಒಳ್ಳೆಯ ಸರ್ಕಾರಿ ಆಸ್ಪತ್ರೆಗಳನ್ನು ಕಟ್ಟಿಕೊಡ್ಬೇಕು, ಒಳ್ಳೆಯ ಶಾಲೆಗಳನ್ನು ಕಟ್ಟಿಕೊಡ್ಬೇಕು, ಒಳ್ಳೆಯ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು. ಅದನ್ನು ಯಾರಾದ್ರೂ ಮಾಡ್ತಾ ಇದ್ದಾರ? ಇವತ್ತು ನಿಮ್ ಚರಂಡಿಗಳು ದುರ್ವಾರ್ಥ ಬೀಳ್ತಾ ಇದ್ದಾವೆ, ನಿಮ್ಮ ಊರಿನ ಶಾಲೆಗಳು ಯಾವಾಗೋ ಬೀಳ್ತಾ ಇದ್ದಾವೆ,
ನಿಮ್ಮೂರಿನ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಡಾಕ್ಟರ್ ಇದ್ರೆ, ನರ್ಸ್ಗಳಿದ್ರೆ, ಇಂಜೆಕ್ಷನ್ ಇಲ್ಲ, ಇಂಜೆಕ್ಷನ್ ಇದ್ರೆ ಗುಳಿಗಿಲ್ಲ. ಈ ತರದ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ನನ್ನ ಮುಗ್ಧ ರೈತರೇ, ಮುಗ್ಧ ಹಿರೇಜಂತಕಲ್ ಗ್ರಾಮಸ್ಥರೇ, ನೀವು ನಿಮ್ಮ ಹಕ್ಕನ್ನ ಕೇಳುವುದು ಯಾವಾಗ? ನಿಮ್ಮ ಹಕ್ಕನ್ನ ಕೇಳುವಂತ ಶಕ್ತಿ, ಧೈರ್ಯ, ತಾಕತ್ತು ನಿಮ್ಮಲ್ಲಿ ಬರುವುದು ಯಾವಾಗ? ನಿಮ್ಗೆ ಯಾವಾಗ ಬರ್ತು ಅಂತಂದ್ರೆ, ಯಾರಾದ್ರೂ ಎಲೆಕ್ಷನ್ ಅಲ್ಲಿ ಇಂತ ಕಟ್ಟಕ್ಕೆ ಬಂದಾಗ ಅಲ್ಲಪ್ಪ ನೈಟ್ ಸಿಗುತ್ತಾನ, ಅಲ್ಲಪ್ಪ ಒಗ್ಗರಣೆ ಮಿರ್ಚಿ ಐತಾನ, ಅಲ್ಲಪ್ಪ ವಿಮಾನ ಸಿಗುತ್ತಾನ. ಇಂಥ ದುಶ್ಚಟಗಳಿಗೆ, ಇಂಥ ನಮ್ಮ ಅವ್ಯವಸ್ಥೆಗೆ ನಾವೇ ಕಾರಣರಾಗ್ತಾ ಇದ್ದೀವಿ. ಚುನಾವಣೆ ಸಂದರ್ಭದಲ್ಲಿ ನಾನು ಹೇಳಿದ್ನಲ್ಲ, ಯಾವತ್ತೊಬ್ಬ ಪುಣ್ಯಾತ್ಮ ಬಂದು ಗಂಗಾವತಿಯನ್ನ ಸಿಂಗಾಪುರ ಮಾಡ್ತೀನಿ ಅಂತ ಹೇಳ್ದ. ಎಲ್ಲಿದೆ ಸ್ವಾಮಿ ಸಿಂಗಾಪುರ? ಕಬ್ಬು ನಾಡ್ತಾ ಇದ್ದಾವೆ, ಚರಂಡಿಗಳು ಕಬ್ಬು ನಾಡ್ತಾ ಇದ್ದಾವೆ, ಕುಡಿಯುವ ನೀರಿನ ಅಡ್ರೆಸ್ ಇಲ್ಲ, ನಮ್ಮ ಅಡ್ರೆಸ್ಸೇ ಇಲ್ಲ. ಅಂತವ್ರನ್ನ ನೀವೇನು ಮಾಡಿದಿರಿ? ಹಣಕ್ಕೆ, ಬೆಂಡಕ್ಕೆ, ಕುಕ್ಕರ್ಗೆ, ನಿಕ್ಕರ್ಗೆ, ಸೀರೆಗೆ, ಚಿಕನ್ಗೆ, ಬಿರಿಯಾನಿಗೆ, ಮಟನ್ಗೆ 500ಕ್ಕೆ 1000ಕ್ಕೆ ನಿಮ್ಮ ಮತಗಳನ್ನ ಮಾರ್ಕೊಂಡ್ರಿ. ಈಗ ಹೋಗಿ ನಿಮ್ಮ ಹಕ್ಕುಗಳನ್ನು ಇದೇ ಕುಡಿಯೋ ಶುದ್ಧ ಕುಡಿಯೋ ನೀರಿನ ಘಟಕ ನಮ್ಮೂರಲ್ಲಿ ಯಾರು ಇದೇ ಚಂದ್ಕಲ್ಲಲ್ಲಿ ಹಾಳಾಗಿದೆ ಸ್ವಾಮಿ, ಬನ್ನಿ ಸರಿ ಮಾಡಿಕೊಡಿ ಅಂದ್ರೆ ಏನಂತಾನಪ್ಪ? ಏನಪ್ಪ ಏನಪ್ಪ ಹೆಂಗೈತು ಮೈಯಾಗ? ಎಲೆಕ್ಷನ್ ಬಂದಾಗ 500 ಕೊಟ್ಟಿನಪ್ಪ, ಎಲೆಕ್ಷನ್ ಬಂದಾಗ 500,000 ಚಿಕನ್ ಕೊಟ್ಟಿನಿ, ನಿಮ್ಮೂರಿಗೆ ಬಿರಿಯಾನಿ ಹಂಚಿನಿ, ಎಣ್ಣೆ ಕೊಟ್ಟಿನಿ, ಸಿಗರೇಟ್ ಕೊಡಿಸಿದ್ದೀನಿ, ನಮ್ಮನ್ನ ಪ್ರಶ್ನೆ ಮಾಡಂಗ ಅದೇನವಲೆ ಅಂತೇಳಿ ನಾವೆಲ್ಲರೂ ಗುಲಾಮರಾಗಿ ಪ್ರಶ್ನೆ ಮಾಡಿ ವಾಪಸ್ ಬರ್ತೀವಿ. ಅದೇ ನೀನು ಪ್ರಾಮಾಣಿಕವಾಗಿ ಸತ್ಯ, ನ್ಯಾಯ, ನೀತಿ, ಧರ್ಮದಡಿಯಲ್ಲಿದ್ರೆ ನೋ ಸರ್, ಬಾ ನಮ್ಮೂರಿನ ನೀರಿನ ಘಟಕ ಕೆಟ್ಟೋಗಿದೆ, ಬಾ ನಮ್ಮಗಳು ಚರಂಡಿಗಳು ಹಾಳಾಗೋಗಿದಾವೆ, ಬಾ ನಮ್ಮ ರಸ್ತೆಗಳು ಹಾಳಾಗಿದೆ, ಯಾಕೆ ಮಾಡ್ತಾ ಇಲ್ಲ ಅಂತೇಳಿ ನೀವು ಎದೆ ಮೇಲಿನ ಕಾಲರಿದು ಪಟ್ಟಿರು ಕೇಳಬಹುದಾಗಿತ್ತು. ಆದ್ರೆ ಇಂಥ ಶಕ್ತಿ ನಾವೇನಾದ್ರು ಉಳಿಸ್ಕೊಂಡಿದೀವ? ಹೇಳ್ರಿ ಸ್ವಾಮಿ, ಎದೆ ಪಟ್ಟಿ ಹಿಡಿದು ಕೇಳುವಂತ ಶಕ್ತಿ, ಧೈರ್ಯ, ತಾಕತ್ತು ನಮ್ಮಲ್ಲಿ ಐತಾ? ಅದನ್ನು ನಾವು ಉಳಿಸ್ಕೊಂಡಿದೀವಾ? ಇಲ್ಲ. ನಾವೆಲ್ಲರೂ ಗುಲಾಮರಾಗಿ ನಾನು ಮುಂಚೆ ಹೇಳಿದಂಗೆ ಹಣಕ್ಕೆ, ಕುಕ್ಕರ್ಗೆ, ನಿಕ್ಕರ್ಗೆ, ಸೀರೆಗೆ, ಎಣ್ಣೆಗೆ, ಬಿರಿಯಾನಿಗೆ ಮತವನ್ನು ಮಾಡಿಕೊಂಡ ಪ್ರಯುಕ್ತವಾಗಿ ಇವತ್ತು ಬಡವರಾಗಿ ಉಳಿತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ತಾ ಇದ್ದಾರೆ, ಪೊಲೀಸ್ ಮಗ ಪೊಲೀಸರಾಗ್ತಾ ಇದ್ದಾರೆ, MLA ಮಗ MLA ಆಗ್ತಾ ಇದ್ದಾರೆ, MP ಮಗ MP ಆಗ್ತಾ ಇದ್ದಾರೆ. ನಮ್ಮ ಮಕ್ಕಳು ಏನಾಗ್ತಾ ಇದ್ದಾರೆ? ನಮ್ಮ ಮಕ್ಕಳು ಗ್ಯಾರೇಜ್ ಹೋಗ್ತಾ ಇದ್ದಾರೆ, ನಮ್ಮ ಮಕ್ಕಳು ಬೀದಿ ಬದಿ ಹಣ್ಣು ಮಾರಕ್ ಹೋಗ್ತಾ ಇದ್ದಾರೆ, ನಮ್ಮ ಮಕ್ಕಳು ಅಲ್ಲಿ ನೋಡಲಿ ರೈತರೆಲ್ಲ ಹೇಳ್ತಾ ಇದಾರಲ್ಲ, ಭತ್ತ ಕುಂಟೆ ಮಾಡಕ್ ಹೋಗ್ತಾ ಇದ್ದಾರೆ, ಟ್ರ್ಯಾಕ್ಟರ್ ಡ್ರೈವರ್ಗಳಾಗಿ ಹೋಗ್ತಾ ಇದ್ದಾರೆ. ಇದಕ್ಕೆ ಮಾತ್ರ ನಮ್ಮ ಮಕ್ಕಳು. ಇದಕ್ಕೆಲ್ಲ ಕಾರಣ ಯಾರು? ಇದಕ್ಕೆಲ್ಲ ಕಾರಣ ನಾವೇ. ನಮ್ಮಂತ ಅಜ್ಞಾನಿಗಳು, ನಮ್ಮಂತ ಭ್ರಷ್ಟರು, ನಮ್ಮಂತ ಮತ ಮಾರಿಕೊಳ್ಳುವಂತ ಅನಾಗರಿಕರು ಇರುವುದರಿಂದಲೇ ಇವತ್ತು ಗಂಗಾವತಿ, ಇವತ್ತು ಕೊಪ್ಪಳ, ಇವತ್ತು ಕರ್ನಾಟಕ ಅನ್ನುವಂಥದ್ದು ಈ ತರದ ದುಸ್ಥಿತಿಯಲ್ಲಿದೆ. ಹಾಗಾಗಿ ಇವತ್ತು ರೈತರಿಗೆ ನ್ಯಾಯ ಒದಗಿಸಬೇಕು. ರೈತರು ನೋಡಲ್ಲ, ಅಲ್ಲಿ ಹೆಣ್ಮಕ್ಳು ಮೊದಲು ಮಾಡಿ ಭತ್ತವನ್ನು ಕುಂಟೆ ಮಾಡ್ತಾ ಇದ್ದಾರೆ. ಯಾವಾಗ ಮಳೆ ಬರುತ್ತೋ ಅನ್ನುವಂತ ಬುಗುಲು ಅವರಲ್ಲಿದೆ, ಯಾವಾಗ ಗಾಳಿ ಬೀಸುತ್ತೋ ಅನ್ನುವಂತ ಅಂಜಿಕೆ ಅವರಲ್ಲಿದೆ. ಇವತ್ತು ರೈತ ಕಷ್ಟಪಟ್ಟು ಮಳೆ, ಬೆಳೆ, ಗಾಳಿ, ಚಳಿ, ರಾತ್ರಿ ಹಗಲಿನಲ್ಲಿ ಕಷ್ಟಪಟ್ಟು ದುಡಿದು ಬೆಳೆದಂತ ಭತ್ತಕ್ಕೆ ಏನಾದ್ರು ಬೆಂಬಲ ಬೆಲೆ ಕೊಡ್ತಾ ಇದ್ದಾರೆ ಸ್ವಾಮಿ? ಯಜಮಾನ್ರೆ ನನ್ನ ಕಿವಿ ಕೇಳಿಸ್ತೈತಾ? ಸಾರಿ, ನನ್ನ ಧ್ವನಿ ಕೇಳಿಸ್ತೈತಾ? ನೀವ್ ಹೆಂಗಾದ್ರು ಮಾತಾಡಿ ಸ್ವಾಮಿ, ನನ್ನ ಕೆಲಸ ನಮಗೆ ಐತಾ ಇಲ್ಲ ನೋಡಿ. ಈಗ ಆರಾಮಾಗಿ ಬೀಡಿ ಸೇರ್ಕೊಂಡು ಜನರು ಚೌ ಆಡ್ಕೊಂಡು ಆರಾಮಾಗಿ ನಮ್ಮನೆ ಚೆನ್ನಾಗೈತಪ್ಪ. ಊರು ಜೆಡಿಎಸ್ ಅಂತ ಕಲಾರ ಹಾಳಾಗೋಗ್ಲಿ, ಗಂಗಾವತಿ ಹಾಳಾಗೋಗ್ಲಿ, ನಮ್ದು ನಮಗೆ ಸಾಕು. ನಮಗೆ ಇಲ್ಲಿ ನಾನೊಂದು 20% ಸೋತು ಬಿಟ್ಟಿನಿ, ಅದ್ರ ಹೆಂಗಾನ ಮಾಡಿ ವಾಪಸ್ ತಗೋಬೇಕಂತೇಳಿ ನೀವು ಚಕ್ಕರ್ ಆಡಿದ್ದು. ಅವ್ರಿಗೆ ಇಂಥ ನೆಪಗಳೇ ಸಾಕು. ಏನು ನಮ್ಮನ್ನು ಆಳುವಂತ ಜನಪ್ರತಿನಿಧಿಗಳು, ಕಾಂಗ್ರೆಸ್ನವರು, ಬಿಜೆಪಿಯವರು, ಜೆಡಿಎಸ್ ಇದಾರಲ್ಲ, ಇಂಥ ಮುಕ್ತ ಅಮಾಯಕರನ್ನ ನೋಡಿಯೇ ನಮ್ಮ ಜೊತೆ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದಾರೆ. ನೀವು ಚಕ್ಕರ್ ಆಡೋದು ಬಿಟ್ಟು ನಿಮ್ಮ ಊರಿನ ಸಮಸ್ಯೆ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅಬಾಬಾಬಾಬಾ, ಇದೇ ಚಂದ್ಕಲ್ ಜನ ಹುಷಾರಾಗಿರಪ್ಪು, ಇದೇ ಚಂದ್ಕಲ್ ಜನ ಶಾಣ್ಯರಾಗಿರಪ್ಪು, ನಮಗೆ ಒಂದು ಪ್ರಶ್ನೆ ಮಾಡ್ತಾ ಇದಾರೆ ಅಂತ ಹೇಳಿ ಅಂಜಿಕೆ, ಭಯ ಅವರಲ್ಲಿ ಉಂಟಾಗ್ತಾ ಇತ್ತು. ನಿಮ್ಮ ಊರಿಗೆ ಅಭಿವೃದ್ಧಿ ಆಗ್ತಾ ಇತ್ತು. ನಮ್ಗ್ಯಾಕ್ಬೇಕಪ್ಪ? ನಾವು ಚೆನ್ನಾಗಿದ್ದೀವಿ, ನನ್ನ ಕುಟುಂಬ ಚೆನ್ನಾಗಿದೆ, ನನ್ನ ಮನೆ ಅಂದ್ರೆ ಚೆನ್ನಾಗಿದೆ. ಇದೇ ಚಂದ್ಕಲ್ಲಾದ್ರ ಹಾಳಾಗೋಗ್ಲಿ, ಗಂಗಾವತಿ ಆದ್ರ ಹಾಳಾಗೋಗ್ಲಿ, ಕೊಪ್ಪಳ ಆದ್ರ ಹಾಳಾಗೋಗ್ಲಿ, ಇಡೀ ಕರ್ನಾಟಕ ಆದ್ರ ಹಾಳಾಗೋಗ್ಲಿ, ಹೆಂಗಂದ್ರೆ ಯಾವ ತಿಂದು ನೀರು ಕೂಡ ಹಾಳಾಗೋಗ್ಲಿ, ನಾನ್ ಚಕ್ಕರ್ ಆಡಿದ್ರೆ ಸಾಕು ದಿನನಿತ್ಯ. ಚಕ್ಕರ್ ಆಡ ಒಂದು 20-30 ರೂಪಾಯಿ ಗೆದ್ಬಿಟ್ರೆ ಅಬಾಬಾಬಾಬಾ 30 ಗೆದ್ಬಿಟ್ಟೆ, ಅದ್ರಾಗ ಒಂದು
ಎರಡು ಹಿಮಾಲಯ ಕೇಂದ್ರ ಪಿಚಿ ಉಳ್ಕೊಂಡು ಅವನಿಂಗ ಇವನಿಂಗ ಸಿದ್ದರಾಮಯ್ಯ ಹಂಗ ಯಡಿಯೂರಪ್ಪ ಹಿಂಗ ಮುಖ್ಯಮಂತ್ರಿ ಹಿಂಗ ಅಲ್ಲಿ ರೈತರು ಕಷ್ಟಪಟ್ಟು ಬೆಳೀತಾ ಇದ್ದಾರೆ. ಅವರಿಗೆ ಬೆಂಬಲ ಬೆಲೆ 2500 ರೂಪಾಯಿ ಸರ್ಕಾರ ಘೋಷಣೆ ಮಾಡಿದೆ. ಆದ್ರೆ 1700ಕ್ಕೆ 1800ಕ್ಕೆ 1900ಕ್ಕೆ ಹೊರಗಡೆ ಮಾಡ್ಕೊಂಡು ಬರ್ತಾ ಇದ್ದಾನೆ. ಇನ್ನ 600 ರೂಪಾಯಿ ಲಾಸ್ ಅಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಇದನ್ನ ಕೇಳುವಂತ ಯಾವನೊಬ್ಬ ಹಿರೇಜಂಕಲ್ನಲ್ಲಿ ಶಕ್ತಿವಂತ ಬುದ್ಧಿವಂತ ಪಬ್ಜಿ ಆಡೋನು, ಚಕ್ಕರ್ ಆಡೋನು, ಇಸ್ಪೀಟ್ ಆಡೋನು, ಕ್ರಿಕೆಟ್ ಆಡೋನು ಕೇಳ್ತಾ ಇಲ್ಲ. ಯಾಕಂತಂದ್ರೆ ಅದ್ರ ಬಗ್ಗೆ ಅವ್ರಿಗೆ ಅರಿವಿಲ್ಲ, ಜ್ಞಾನ ಇಲ್ಲ, ಬುದ್ಧಿ ಇಲ್ಲ, ವಿದ್ಯಾವಂತರಿದ್ದಾರೆ. ಹಿರೇಜಂಕಲ್ನಲ್ಲಿ ಡಬಲ್ ಡಿಗ್ರಿ MA BEd ಏನೇನೋ ಓದೋರಿದ್ದಾರೆ. ಆದ್ರೆ ಅನ್ಯಾಯದ ವಿರುದ್ಧ ಪ್ರಶ್ನೆ ಮಾಡುವಂತ ಒಬ್ಬ ನಿಮ್ಮ ಹಿರೇಜಂಕಲ್ನಲ್ಲಿ ಇಲ್ಲ. ಈಚೆಗಪ್ಪ ಅಂದ್ರೆ 2019-20 ನಿರ್ಮಾಣವಾದಂತಹ ಶುದ್ಧ ಕುಡಿಯುವ ನೀರು ಘಟಕ ₹2 ನಮಗೆ ಕೊಳ ತುಂಬ ನೀರು ಸಿಗುತ್ತೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಾ ಇದ್ರು. ಹಾಗಾಗಿ ನಿಮಗೆಲ್ಲರಿಗೂ ಕೂಡ ಜಾಗೃತಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತೇಳಿ ನಾವು ಕೂಡ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ತರ ನಮ್ದು ಒಂದು ಪಕ್ಷ ಅಲ್ಲಪ್ಪ ಅನ್ನೋ ಈಗ ನಮ್ಮೂರಿಗೊಂದು ದೊಡ್ಡದಾಗಿ ಅವನಿಂಗ ಇವನಿಂದ ಭಾಷಣ ಮಾಡಕತ್ರಿ. ಮತ್ತೆ ನಿಮ್ದೇನೋ ಒಂದು ಏನೋ ಒಂದು ಇದ್ದಲ್ಕಲ ಬಂದಿರೋದು. ಈಗ ನೀವು ಯಾಕೆ ಬಂದ್ರಿ? ಎಲ್ಲರನ್ನೂ ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಎಲೆಕ್ಷನ್ ಇದ್ದಾಗ ಮಾತ್ರ ಬಂದು ಭಾಷಣ ಮಾಡ್ತಾರೆ. ನನ್ನ ಆ ಪಕ್ಷ ಈ ಪಕ್ಷ ಅಂತಾರೆ. ನಿಮ್ಗೆ ಈಗ ನೋಡಿದ್ರೆ ಎಲೆಕ್ಷನ್ ಇಲ್ಲ, ಈಗ ನೋಡಿದ್ರೆ ಯಾವ ಚುನಾವಣೆ ಇಲ್ಲ, ಈಗ ನೋಡಿದ್ರೆ ಯಾವುದು ಯಾರು ಕುರ್ಚಿಗಾಗಿ ಕಿತ್ತಾಟ ನೀಡ್ತಾ ಇಲ್ಲ. ನೀವು ಬಂದಿರುವಂತ ಮುಖ್ಯ ಉದ್ದೇಶ ಏನಂತ ನೀವು ಕೇಳ್ಬೋದು. ಏನಂತ ಹೇಳಿದ್ರೆ, ಸ್ವಾಮಿ ದಯವಿಟ್ಟು 1 ಲಕ್ಷ ಕೊಡಿ ಈ ಕಡೆ ರೈತ ಚೈತನ್ಯ ಯಾತ್ರೆ ಅಂತ. ಇವತ್ತು ರೈತ ಸಮಸ್ಯೆಗಳಿಂದ ನೇಳ್ತಾ ಇದ್ದಾನೆ, ಸಮಸ್ಯೆಗಳಿಂದ ಬಳಲ್ತಾ ಇದ್ದಾನೆ. ರೈತರಿಗೆ ಸಿಗಬೇಕಾದಂತ ಏನು ಸರ್ಕಾರದ ಯೋಜನೆಗಳು ಸಿಗ್ತಾ ಇಲ್ಲ, ರೈತರಿಗೆ ಸಿಗಬೇಕಾದಂತ ಸರ್ಕಾರದ ಸೇವೆ ಸವಲತ್ತುಗಳು ಸಿಗ್ತಾ ಇಲ್ಲ. ರೈತ ಇವತ್ತು ಅಮಾಯಕನಾಗಿದ್ದಾನೆ, ರೈತ ಇವತ್ತು ಮುಕ್ತನಾಗಿದ್ದಾನೆ. ರೈತರ ಜೊತೆ ಚೆಲ್ಲಾಟ ಆಡುವಂತ ಭ್ರಷ್ಟರಿಗೆ, ದುಷ್ಟರಿಗೆ, ಲಫಂಗಗಳಿಗೆ ಒಂದು ಬುದ್ಧಿ ಕಲಿಸೋಣ ಅಂತೇಳಿ ರೈತ ಚೈತನ್ಯ ಯಾತ್ರೆ ಅನ್ನುವಂಥ ಕಾರ್ಯಕ್ರಮ ನಂಬಿಕೊಂಡು ರೈತರ ಜಾಗೃತಿ ಮೂಡಿಸೋಣ, ಅವರ ಹಕ್ಕುಗಳನ್ನು ತಿಳಿಸೋಣ, ಅವರಿಗೆ ನ್ಯಾಯ, ನೀತಿ, ಧರ್ಮ, ಶಾಂತಿ, ಅಹಿಂಸೆಯ ಮಾರ್ಗದಲ್ಲಿ ನಡೆಯುವಂತ ಮಾರ್ಗದರ್ಶನ ಮಾಡೋಣ ಅಂತೇಳಿ ಇವತ್ತು ನಿಮ್ಮೂರಿಗೆ ಬಂದಿದ್ರು. ನಿಮ್ಮೂರಿನ ಸಮಸ್ಯೆಗಳೇನಿದೆ? ಯಾರಾದ್ರೂ ಅಲ್ಲಿ ಚಕ್ಕರ್ ಆಡ್ತಾ ಇದ್ರಲ್ಲ ಅಣ್ಣರೇ, ನಿಮ್ಮೂರಿನಲ್ಲಿ ಏನಾದ್ರೂ ಸಮಸ್ಯೆಗಳಿದಾವ? ಬೇರೆ ಪಕ್ಷದ ತರ ನಾವು ನಿಮಗೆ ಮತ ಕೇಳಕ್ ಬಂದಿಲ್ಲ, ಬೇರೆ ಪಕ್ಷದ ತರ ನಾವು ನಿಮಗೆ ವೋಟ್ ಹಾಕ್ರಿ ಅಂತ ಕೇಳಕ್ ಬಂದಿಲ್ಲ. ನಾವು ಬಂದಿರುವಂತದ್ದು ನಿಮ್ಮೂರಿನಲ್ಲಿ ಏನ್ ಸಮಸ್ಯೆ ಇದೆ, ಚರಂಡಿಗಳು ಹೆಂಗಿದಾವೆ, ರಸ್ತೆಗಳು ಹೆಂಗಿದಾವೆ, ಶಾಲೆಗಳು ಹೆಂಗಿದಾವೆ, ಆಸ್ಪತ್ರೆಗಳು ಹೆಂಗಿದಾವೆ, ಕುಡಿಯುವ ನೀರಿನ ವ್ಯವಸ್ಥೆ ಹೆಂಗಿದೆ, ಬೀದಿ ದೀಪ ವ್ಯವಸ್ಥೆ ಹೆಂಗಿದೆ, ನಿಮ್ಮ ನಗರ ಸಭೆ ಹೆಂಗಿದೆ, ತಾಲೂಕಾಡಳಿತ ಹೆಂಗಿದೆ, ಆಸ್ಪತ್ರೆ ಡಾಕ್ಟರ್ ಹೆಂಗ್ ಕೆಲಸ ಮಾಡ್ತಾರೆ, ನೀವೇನೋ ನಿಮ್ಮ ನ್ಯಾಯಪತ್ರ ಕೆಲಸ ಮಾಡ್ಲಿಕ್ಕೆ ಯಾರಾದ್ರೂ ಲಂಚ ಕೇಳ್ತಾರ, ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ವಿಳಂಬ ಮಾಡ್ತಾರ, ಅದನ್ನ ಕೇಳಕ್ ಬಂದಿದೆ ಸ್ವಾಮಿ. ಯಾರಾದ್ರೂ ಹೇಳ್ತೀರಾ ನನಗೆ ಹಿಂಗ್ ಅನ್ಯಾಯ ಆಗಿದೆ, ನಮ್ಮೂರಿಗೆ ಈ ಮೋಸ ಆಗಿದೆ, ನಮ್ಮ ಊರಿಗೆ ಇದು ಬೇಕಾಗಿತ್ತು ಅನ್ನೋಂಥದ್ದು ಯಾರಾದ್ರೂ ಕೇಳುವಂತವ್ರು, ಅಂತ ವಿದ್ಯಾವಂತರು, ಬುದ್ಧಿವಂತರು, ಶಕ್ತಿವಂತರು ಯಾರಾದ್ರೂ ಇದ್ದೀರಾ? ಇನ್ನೊಂದು, ನಾವು ಒಂದು ಇಷ್ಟೊಂದು ಬಾಯಿ ಲಬ ಬಡ್ಕೊಳ್ತಾ ಇದ್ರಿ, ಆದ್ರೆ ನೀವು ನಿಮ್ಮ ಪಾಡಿಗೆ ನೀವು ಚಕ್ಕರ್ ಆಡ್ತಾ ಇದ್ರಿ, ನಿಮ್ಮ ಪಾಡಿಗೆ ನೀವು ಇಡ್ಲಿ ಮಿರ್ಚಿ ತಿಂತಾ ಇದ್ರಿ, ನಿಮ್ಮ ಪಾಡಿಗೆ ನೀವು ಮಾಡ್ತಾ. ಅದೇ ಕಾಂಗ್ರೆಸ್ನನ್ನಾಗ್ಲಿ, ಬಿಜೆಪಿಯನ್ನಾಗ್ಲಿ, ಜೆಡಿಎಸ್ನನ್ನಾಗ್ಲಿ ಏನು ಬಂದು ನಿಂತಿದ್ರು ಅಂದ್ರೆ ನೀವಷ್ಟೆಲ್ಲ ಇಡೀ ಊರ್ಸನ ಸೇರ್ತಾ ಇತ್ತು. ಅವಾಗ ದೊಡ್ಡ ನಮ್ಮ ಸೌಕರ್ಯ ಬಂದ್ಬಿಟ್ಟಾನ, ನಮ್ಮ ಹಳ್ಳಿ ಬಂದ್ಬಿಟ್ಟಾನ, ನಮ್ಮ ಲೀಡರ್ ಬಂದ್ಬಿಟ್ಟಾನ, ನಮ್ಮ ನಾಯಕ್ ಬಂದ್ಬಿಟ್ಟಾನ ಅಂತ ಹೇಳಿ ನೀವು ಸಾವಿರಾರು ಜನ ಸೇರ್ಬಿಡ್ತಿದ್ರು. ಅವ್ರ ಮಾತು ರೈತರ ಪರವಾಗಿ ಇರ್ತಾ ಇರ್ಲಿಲ್ಲ. ಅವನು ಹಿಂಗೆ ಇವ್ನು ಹಿಂಗೆ, ಅವನ್ ಆ ಜಾತಿ ಇವ್ನು ಈ ಜಾತಿ, ಇವ್ನು ಆ ಧರ್ಮ ಇವ್ನು ಈ ಧರ್ಮ ಅಂತ ಇದೇ ವಿಚಾರ ಹೇಳಿದ್ರು ಕೂಡ ನೀವು ಲಕ್ಷಾಂತರ ಜನ ಸೇರ್ತಾ ಇದ್ರು. ನಾವು ರೈತರ ಬಗ್ಗೆ ಹೊಯ್ಕೊಂತ ಇದೀವಿ, ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಲಭ ಹೊಯ್ಕೊಂತ ಇದ್ವಿ. ಆದ್ರೆ ಇದನ್ನ ಯಾರು ಕೇಳಕ್ಕೆ ನೀವು ಇಷ್ಟಪಡ್ತಲ್ಲ. ಯಾಕಂತಂದ್ರೆ ಇಲ್ಲಿ ಬಂದ್ರಪ್ಪ ಅಂದ್ರೆ ಇವರಿಂದ ಏನ್ ಲಾಭ ಇಲ್ಲ. ಯಾವ್ದೋ ಒಂದು ಗಾಡಿ ಇಟ್ಕೊಂಡ್ಬಂದಿದ್ದಾರೆ, ಒಂದ್ 4 ಜನ ಯಾವ್ದೋ ಒಂದು ಅರ್ಧ ಟೀ ಶರ್ಟ್ ಹಾಕೊಂಡ್ಬಂದಿದ್ದಾರೆ, ಇವರಿಂದ ಏನ್ ಲಾಭ? ಇವರಿಂದ ಏನ್ ಲಾಭ? ಅವ್ರು ದೊಡ್ಡ ನೀರು ಬಂದ್ರಪ್ಪ ಅಂದ್ರೆ ಒಗ್ಗರಣೆ ಮಿರ್ಚಿ ಕೊಡ್ತಾರೆ, ಹಣ ಅಂತಂದ್ರೆ ರೈತರಿಗೆ 90 ಕೊಡ್ತಾರೆ, ಬೀಡಿ ಸಿಗರೇಟಿ ಕೊಡ್ತಾರೆ. ಇವ್ರೇನ್ ಮಾಡ್ತಾರೆ? ಸುಮ್ಮನೆ ಭಾಷಣ ಮಾಡ್ತಾರೆ, ಲವ ಒಯ್ಕಂತಾರೆ, ಮುಂದಕ್ಕೆ ಹೋಗ್ತಾರೆ. ಇವರಿಂದ ಏನ್ ಲಾಭ? ನಮಗೆ ಲಾಭ ಆಗ್ಬೇಕಂದ್ರೆ ಜನಸಾಮಾನ್ಯರಿಗೆ ಎಣ್ಣೆ ಕೊಟ್ಟರೆ ಮಾತ್ರ ಲಾಭ, ಒಗ್ಗರಣೆ ಮಿರ್ಚಿ ಕೊಟ್ಟರೆ ಮಾತ್ರ ಲಾಭ. ಹಂಗಾದ್ರೆ ನೀವು ಜನ ಸೇರ್ತೀರಿ. ಇಲ್ಲ ಅಂತಂದ್ರೆ ನಿನ್ ಪಾಡಿ ನೀನ್ ಮಾಡಪ್ಪ, ನನ್ನ ಪಾಡಿ ನಾವು ಚಕ್ರ ಆಡ್ತಾ ಇದ್ದೀವಿ, ನಮ್ಮ ಪಾಡಿ ನಾವು ಮಾಡ್ತೀವಿ. ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ಕೃಷಿ ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ ಧ್ವನಿ ಎತ್ತಾ ಇದ್ವಿ. ಇವತ್ತು 16 ಹಳ್ಳಿಗೆ ಹೋಗಿದ್ವಿ, ಚರಂಡಿಗಳು ಸರಿ ಇಲ್ಲ.
ಹೆಣ್ಮಕ್ಳು ಯಾವ್ದೋ ಒಂದು ಊರಿಗೆ ಹೋಗ್ತಾ ಇದ್ರು, ಹಣ ಬಸ್ ಬರೋಣ, ದಯವಿಟ್ಟು ನಮ್ಗೆ ಕಾಲ್ ಸುಡ್ತಾ ಇದೆ, ಬಿಸಿಲೆಲ್ಲ ತಲೆ ನೆತ್ತಿಗೇರಿದೆ, ದಯವಿಟ್ಟು ನಿಮ್ ಗಾಡಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ನಾವು ಯಾಕಪ್ಪ ಅಂತಂದ್ರೆ ಏನ್ ಮಾಡೋಣ ಮತ ಮಾಡ್ಕೊಂಡ್ಬಿಟ್ವಿ. ಸರಾಯಿ ಕೊಟ್ರು, ಅವಾಗ ನಮ್ ಗಂಡಂದ್ರು ಸರಾಯಿ ಮಾಡ್ಕೊಂಡ್ಬಿಟ್ರು, ನಮ್ಮನೆ 3 ಕೆಜಿ ಚಿಕನ್ ಕೊಟ್ರು ಮಾಡ್ಕೊಂಡ್ಬಿಟ್ರು, ನಮ್ಮನ್ನ ಸೀರೆ ಕೊಟ್ರು, ಕುಕ್ಕರ್ ಕೊಟ್ರು ಮಾಡ್ಕೊಂಡ್ಬಿಟ್ವಿ. ಈಗ ನೋಡಿದ್ರೆ ಬಸ್ಗಳು ಇಲ್ಲ, ರಸ್ತೆಗಳು ಸರಿ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಕರ್ನಾಟಕ ರಾಜ್ಯ ಪಕ್ಷ ನೀವು ಎಲೆಕ್ಷನ್ಗೆ ಮಾತ್ರ ನಾವು ಬಂದಿಲ್ಲ, ನೀವು ವೋಟ್ ಹಾಕಿ ಅಂತ ಕೇಳ್ತಾ ಇಲ್ಲ, ಮತ ಕೊಡಿ ಅಂತ ಕೇಳ್ತಾ ಇಲ್ಲ, ನಮ್ಮ ನಾಯಕರನ್ನ ಗೆಲ್ಲಿಸಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ನಿಮ್ಮೂರಿನ ಸಮಸ್ಯೆ ಏನಿದೆ ಹೇಳಿ ಸ್ವಾಮಿ, ನಿಮ್ಮೂರಿನ ಕಷ್ಟಗಳು ಏನಿದೆ ಸ್ವಾಮಿ, ನಿಮ್ಮೂರಿನ ಯುವಕರಿಗೆ ಏನ್ರಿ, ಮಹಿಳೆಯರಿಗೆ ಏನ್ ಸಮಸ್ಯೆ ಇದಾವೆ, ಯುವಕರಿಗೆ ಏನ್ ಸಮಸ್ಯೆ ಇದಾವೆ, ಕೃಷಿ ಕಾರ್ಮಿಕರಿಗೆ ಏನ್ ಸಮಸ್ಯೆ ಇದಾವೆ, ಬಡವರಿಗೆ ಏನ್ ಸಮಸ್ಯೆ ಇದಾವೆ, ರೈತರಿಗೆ ಏನ್ ಸಮಸ್ಯೆ ಇದಾವೆ ಅಂತ ವಿಚಾರವನ್ನ ಕೇಳಕ್ ಬಂದ್ವಿ. ಅದನ್ನ ಕೇಳಿಸ್ಕೊಂಡು ನೀವು ಅದನ್ನ ಎಷ್ಟು ಮಟ್ಟಿಗೆ ಅಳವಡಿಸ್ಕೊಳ್ತೀರಿ ಗೊತ್ತಿಲ್ಲ. ಇದು ಕರ್ನಾಟಕ ರಾಷ್ಟ್ರ ಪಕ್ಷ. ನಾನು ಸಿಂಧನೂರಿನ ಬಂದಿದ್ದೀನಿ. ಸಿಂಧನೂರಿನ ಬಂದು ಈ ಊರಿನ ಅಭಿವೃದ್ಧಿ ಮಾಡ್ಲಿಕ್ಕೆ ನನಗೇನು ಕನಸು ಬಿದ್ದಾಯ್ತಾ? ಇವತ್ತು ನೋಡಿ KRS ಪಕ್ಷ ರೈತ ಚೈತನ್ಯ ನಮಗೆ ಯಾರು ಅನ್ಕೊಂಡಿರ್ಬೋದು, ಈಗ 300-500 ಕೊಟ್ಟಿರ್ತಾರೆ, ದಿನಕ್ಕೆ ಕೂಲಿ ಬರ್ತಾರೆ, ಒಬ್ರು 4 ಮಂದಿ ಪಾಪ್ಲೇಟ್ ಇರ್ತಾರೆ, ಒಬ್ಬತ್ತ ಚೆನ್ನಾಗಿ ಮಾತಾಡ್ತಾ ಭಾಷಣ ಮಾಡ್ತಾನೆ, ಇನ್ನೊಬ್ಬ ಯಾವತ್ತ ಡ್ರೈವರ್ಗೆ ಒಂದು 500 ಕೊಟ್ಟಿರ್ತಾರೆ, ಇವ್ರಿಗೆ ಕೂಲಿ ಲೆಕ್ಕದಲ್ಲಿ ಬಂದಿರ್ತಾರೆ ಅಂತ ನೀವೇ ಅನ್ಕೊಂಡಿರ್ಬೋದು. ಯಾಕಂತಂದ್ರೆ ಕಾಂಗ್ರೆಸ್ ಬಿಜೆಪಿ ಕೂಲಿ ಕೊಟ್ಟು ಕಳಿಸ್ತಾರೆ, ಕೂಲಿ ಲೆಕ್ಕದಲ್ಲಿ ಬಂದಿರ್ತಾರೆ. ಅದೇ ತರ ಇವರಿಗೊಂದು ಕೂಲಿ ಲೆಕ್ಕದಲ್ಲಿ ಬಂದಿರ್ತಾರೆ ಅಂತ ನೀವು ಅನ್ಕೊಂಡಿರ್ಬೋದು. ಸ್ವಾಮಿ ನಮ್ಗೆ ಯಾರು ಕೂಲಿ ಕೊಡಲ್ಲ. ಕೂಲಿ ಕೊಡೋರು ಯಾರು ಗೊತ್ತಾ? ಅದೇ ಲೆಕ್ಕ ತಪ್ಪಿರುತ್ತೆ. ನಮಗೆ ಕೂಲಿ ಕೊಡೋರು ನೀವೇ. ನಮಗೆ ಮಧ್ಯಾಹ್ನದ ಊಟ, ಬೆಳಗ್ಗೆ ಊಟ, ರಾತ್ರಿ ಊಟ, ಈ ಗಾಡಿಗೆ ಡೀಸೆಲ್ ಕೊಡುವಂತರು ನೀವೇ. ಯಾವ ರೂಪದಲ್ಲಿ ಕೊಟ್ರಿ? ದೇಣಿಗೆ ಡಬ್ಬ. ನಾವು ಜನರ ಜಾಗೃತಿ ಮಾಡ್ತಾ ಇದೀವಿ, ನಿಮಗೆ ಅನ್ಯಾಯ ಆದ್ರೆ ಪ್ರಶ್ನೆ ಮಾಡ್ತಾ ಇದೀವಿ. ನಮ್ಮ ನ್ಯಾಯಕ್ಕಾಗಿ ನೋಡಿ ಈ ದೇಣಿಗೆ ಡಬ್ಬಲ್ಲಿ ಹೋಗೋಣ, ಅವ್ರ ಹೋಗಿ ಯಾರು ಕಲ್ಕೊಬೇಡ, ಹೋಗು ನಿಮ್ಮ ದೇಣಿಗೆ ದುಡ್ಡು ಹಾಕೋಣ. ನಾವು ಯಾವುದೇ ಕಾರಣಕ್ಕೂ ಯಾರ ಹತ್ರ ಮೋಸ ಮಾಡಂಗಿಲ್ಲ, ವಂಚನೆ ಮಾಡಂಗಿಲ್ಲ. ತಹಸೀಲ್ದಾರ್ ಹತ್ರ ಹೋಗಿ ಲಂಚ ಇಸ್ಕೊಳ್ಳೋದಿಲ್ಲ. ತಹಸೀಲ್ದಾರ್ ಯಾರು ನಗರಸಭೆ ಪೌರಾಯುಕ್ತರ ಹೋಗಿ ಲಂಚ ಇಸ್ಕೊಳ್ಳೋದಿಲ್ಲ. ನಿಮ್ಮ ಹತ್ರ ನೀವು ಕೊಟ್ಟಂತ 50, 100, 5 ರೂಪಾಯಿ, 1 ರೂಪಾಯಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದೇಣಿಗೆ ರೂಪದಲ್ಲಿ ಇಸ್ಕೊಂಡು ನಾವು ಪಕ್ಷ ಕಟ್ತಾ ಇದೀವಿ. ಯಾತಕ್ಕಾಗಿ? ಮಕ್ಕಳ ಭವಿಷ್ಯಕ್ಕಾಗಿ, ನಿಮ್ಮೂರಿನ ಅಭಿವೃದ್ಧಿಗಾಗಿ. ನೋಡ್ರಿ ಚೆನ್ನಾಗಿ KRS ಪಕ್ಷ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ನೋಡಿರ್ತೀರ. ಅಂದ್ರೆ KRS ಪಾರ್ಟಿ ಅಂತ ಹೇಳಿ ಗೂಗಲ್ ಸರ್ಚ್ ಮಾಡಿ ನೋಡಿ. ಅಧಿಕಾರಿಗಳಿಗೆ ಉಚ್ಚ ವಹಿಸ್ತಾ ಇದೀವಿ. ರೈತರ ಮೇಲೆ ದಬ್ಬಾಳಿಕೆ ಮಾಡಿದವರಿಗೆ, ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿದವರಿಗೆ, ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ವಿಳಂಬ ಮಾಡಿದವರಿಗೆ, ಕೆಲಸ ಕಾರ್ಯಗಳನ್ನು ಮಾಡಿಕೊಡಂತ ಹೇಳಿ ಕಚೇರಿಗೆ ಅಲುಗಾಡಿಸೋರಿಗೆ, ಲಂಚಕ್ಕೆ ಬೇಡಿಕೆ ಇಟ್ಟವರಿಗೆ ಉಚ್ಚ ವಹಿಸಿ 1 ತಿಂಗಳು 2 ತಿಂಗಳು ಅಲುಗಾಡಿಸ್ತಾ ಇದೆಯಾ? ಯಾಕೆ ಅವರಿಗೆ 50 ರೂಪಾಯಿ ಕೆಲಸನ 500 ರೂಪಾಯಿ ಇಸ್ಕೊಳ್ತಾ ಇದೆಯಾ ಅಂತ ಹೇಳಿ ಅಧಿಕಾರಿಗಳಿಗೆ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಮುಖಾಂತರ ನಾವು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ವಿ. ಇಂಥವ್ರು ಯಾರ್ಯಾರು ನಮ್ಮ ಊರಿನಲ್ಲಿ ಪ್ರಶ್ನೆ ಮಾಡೋದು ವಿಚಾರಗಳ ನಮ್ಮೂರಿನ ಹಿರಿಯ ಸಂಖ್ಯೆ ನಾಗರಿಕರಿಗೆ ಅನ್ಯಾಯ ಆಗಿದೆ, ಬಾ ನಿಮಗೆ ನ್ಯಾಯ ಕೊಡ್ತೀನಿ ಅಂತ ಹೇಳೋರು ಯಾರ್ಯಾರು ಉದಾಹರಣ. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯ ಪಕ್ಷ ಸದಾ ನಿಮ್ ಜೊತೆ ಆಗಿರುತ್ತೆ, ಸದಾ ನಿಮ್ಮ ಬೆನ್ನೆಲುಬಾಗಿರುತ್ತೆ. ನಿಮಗೆ ಆಗುವಂತಹ ಅನ್ಯಾಯದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ, ದಬ್ಬಾಳಿಕೆ ಪರಿಸರ ಓಡಾಡೋದ ಕಡ ಎಲ್ಲರ ಹತ್ರ ಸಮಯ ಆಗಿದೆ, ಹೋಗ್ಬೇಕು ವಿರುದ್ಧ ಧ್ವನಿ ಎತ್ತಿ. ನಿಮಗೆ ಹಿರೇಸಂತಕಲ್ ಗ್ರಾಮದ ನನ್ನ ಧ್ವನಿಯನ್ನ ಕೇಳಿಸಿಕೊಳ್ಳುವಂತ ಎಲ್ಲರಿಗೊಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ. ನಿಮಗೆ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಮೋಸ ಆದ್ರೆ, ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ವಂಚನೆ ಆದ್ರೆ, ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಯಾವನೇ ಲೋಫರ್, ಲುಚ್ಚ, ಲಫಂಗ, ಹಣಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ರೆ ನಿಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ನಾಳೆ ಬಾ, ನಾಡಿದ್ದು ಬಾ, 1 ತಿಂಗಳು ಬಿಟ್ಟು ಬಾ, ದಸರಾ ಬಿಟ್ಟು ಬಾ, ದೀಪಾವಳಿ ಬಿಟ್ಟು ಬಾ ಅಂತ ಏನಾದ್ರು ಸತಾಯಿಸ್ತಾ ಇದ್ರೆ ದಯವಿಟ್ಟು ನಮಗೆ ನಮ್ಮ ಗಮನಕ್ಕೆ ತನ್ನಿ. ನಾವು ನಿಮ್ಮ ಜೊತೆಯಾಗಿದ್ದು, ನಾವು ನಿಮ್ಮ ಶಕ್ತಿಯಾಗಿ ನಿಮಗೆ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನೋಡಿ. ನಿಮ್ಮ ಊರಿನ ವ್ಯವಸ್ಥೆಗಳನ್ನ ಮಾಡ್ಕೊಂಡ್ಬಿಟ್ಟಿದ್ರೆ, ಹಾಗಾಗಿ ನಾವು ಇನ್ನೂ ಮುಂದಕ್ಕೆ ಹೋಗ್ಬೇಕಾಗಿದೆ, ತಿಳ್ಬೇಕಾಗಿದೆ. ಇಂಥ ಅವಕಾಶವನ್ನು ಮಾಡಿಕೊಟ್ಟಂತ ಏನು ಯಾರು ನಂಬರ್ ಈಗ ನೋಡಿ, ಶುದ್ಧ ಕುಡಿಯುವ ನೀರಿನ ಘಟಕ ಕಮಿಷನರ್ ಫೋನ್ ಮಾಡ್ತೀವಿ. ಯಾಕಂತಂದ್ರೆ ನಿಮ್ಮೂರಿಗೆ ಯಾವ ಊರು ಬಂದನೋ, ಯಾವ ಬೆಳೆ ಬಿಟ್ಟಕೊಂಡು ಕೈಯಾಗ 4-5 ಉಂಗ್ರ, ಕೋಳಾಗ ನಾಯಿ ಚೈನ್ ಹಾಕೊಂಡು ಬಂದವನೋ, ಯಾವ ನಿಮ್ಮೂರಿನ ಪ್ರಶ್ನೆ ಮಾಡಿದನೋ ಗೊತ್ತಿಲ್ಲ. ನಾವು ಈಗ ಸಾಧ್ಯ ಆದ್ರೆ 5 ನಂಬರ್ ಇತ್ತ. ಯಾಕಂತಂದ್ರೆ ಇದು ನಮ್ಮ ಹಕ್ಕು ಕೇಳುವಂಥದ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಶ್ನೆ ಮಾಡ್ತಾ ಇದ್ವಿ. ಯಾವೊಂದು ಅಪ್ಪನ ಮನೆ ಕೇಳ್ತಾ ಇಲ್ಲ, ಯಾವೊಂದು ತಹಶೀಲ್ದಾರ್ ಮನೆ ಅಮೌಂಟ್ ಕೇಳ್ತಾ ಇಲ್ಲ,
ಯಾವುದೋ ಸಿದ್ದರಾಮಯ್ಯನ ಮನೆ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಹಕ್ಕು, ನಮಗೆ ಸಿಗಬೇಕಾದಂತ ಸರ್ಕಾರದ ಮೂಲಭೂತ ವ್ಯವಸ್ಥೆ, ಸಾಮಾನ್ಯ ವಿಷಯಗಳು. ಇಂಥ ಬೇಸಿಗೆ ಕಾಲದಲ್ಲಿ ನೀವು ಯಾವುದೋ ಊರಿಗೆ ಹೋಗಿ ನೀರು ತರ್ತಾ ಇದ್ರಿ, ಕುಡಿಯೋಕೆ ನೀರಿನ ಸಮಸ್ಯೆ ಸಿಗ್ತಾ ಇಲ್ಲ ಏನಣ್ಣ, ಹೌದಾ ಇಲ್ಲ? ಇಂಥ ವ್ಯವಸ್ಥೆಯಲ್ಲಿ ನಮ್ಗೆ ಯಾಕೆ ಬೇಕು ಅನ್ನುವಂಥದ್ದನ್ನ ಬದುಕನ್ನ ನೀವು ನಿರ್ವಹಿಸಿಕೊಂಡಾಗ ನಾವು ಏನು ಮಾಡಕ್ಕಾಗಲ್ಲ. ಹಾಗಾಗಿ ನಮ್ಮ ಕೈಲಿ ಎಷ್ಟಾಗುತ್ತೆ ಅಣ್ಣ ನಿಮ್ಮ ರಾಜಕಾರಣ ಮಾಡ್ತಾ ಇಲ್ಲ. ಹಾ 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 ಕೇಳಿದ್ಯಾ ಬಂದಿರೋದು? ಯಾಕಂದ್ರೆ ಇಂಥ ಪ್ರಶ್ನೆ ಮಾಡುವಂತ ಯಾರ್ಯಾರು ಅವ್ರು ಕಾಂಗ್ರೆಸ್ ಬಂದು ಪ್ರಶ್ನೆ ಮಾಡಬೇಕು, ಬಿಜೆಪಿ ಬಂದು ಪ್ರಶ್ನೆ ಮಾಡಬೇಕು, ಜೆಡಿಎಸ್ ಬಂದು ಪ್ರಶ್ನೆ ಮಾಡಬೇಕು. ಇದೇ ಪ್ರಶ್ನೆ ನಾವು ಬಂದಿದೀವಿ ಅಂತ ಕೇಳಿದೀಯಲ್ಲಣ್ಣ, ಅದೇ ಎಲೆಕ್ಷನ್ ಚುನಾವಣೆ ಸಂದರ್ಭದಲ್ಲಿ ಏನಾದ್ರೂ ಪ್ರಶ್ನೆ ಮಾಡಿದೀಯಾ? ಅಲ್ಲ, ಪ್ರಶ್ನೆ ಮಾಡಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಯಾಕೆ ಮಾಡಿಕೊಟ್ಟಿಲ್ಲ? ಅವ್ರು ಮಾಡಿಲ್ಲ ಅಂದ್ರೆ ಕೂಡ ಅವ್ರಿಗೆ ತಾನೇ ಓಟ್ ಹಾಕಿದ್ದೆ ನೀನು. ನಮ್ಗೆ ಯಾಕೆ ಹಾಕ್ಲಿಲ್ಲ? ನಮಗೆ ನೀವು ಯಾಕೆ ಅಧಿಕಾರ ಕೊಡ್ಲಿಲ್ಲ? ನಮಗೆ ಇವತ್ತು ಯಾವುದೇ ಅಧಿಕಾರ ಇಲ್ಲ ಸ್ವಾಮಿ. ನಾವೊಂದು ಗ್ರಾಮ ಪಂಚಾಯತಿ ಗೆದ್ದಿಲ್ಲ, ಜಿಲ್ಲಾ ಪಂಚಾಯತಿ ಗೆದ್ದಿಲ್ಲ, ತಾಲೂಕ್ ಪಂಚಾಯತಿ ಗೆದ್ದಿಲ್ಲ, ನಾವು MLA ಇಲ್ಲ, MP ಇಲ್ಲ. ಆದ್ರೂ ಕೂಡ ಇವತ್ತು ನಮ್ಮ ನಿರುಪಾದಿ ಅಂತ ಹೌದು ಹೌದು. ಅದಕ್ಕೆ ನಾವು ಹೇಳಕ್ ಬಂದಿದ್ದು ನಿಮ್ಮ ಹಕ್ಕುಗಳಿವೆಲ್ಲ. ನೀವೇನ್ ಹೇಳಿದ್ರಲ್ಲ, ಕಣಗಳನ್ನ ಬಿಡಿಸ್ಕೊಡಿ, 3-4 ಎಕರೆ ಕಣಗಳಂತೇಳಿ. ಇವರಿಗೆ ವಿಶೇಷ ಕಾಳಜಿ ಇದ್ರೆ ಅಂತ ಲೋಪರ್ಗಳು, ಲುಚ್ಚಗಳು, ಲಪಂಗಗಳು ನಾವು ಬಂದಿದ್ವಿ. ನಿಮ್ಮ ಕರೆಕ್ಟ್. ನಿಮ್ಮ ಹೆಸರು ಏನಂದ್ರಿ? ವೈಭವಲಿ. ಒಳ್ಳೆ ವಿಚಾರ ಹೇಳಿದ್ದಾರೆ. ನೀವು ಬರ್ಬೇಕು, ಅವ್ರ ಹೆಸರು ನಂಬರ್ ತಗೊಳ್ಳಿ. ಅವ್ರು ಕೇಳ್ತಾ ಇದ್ರೆ ನಮ್ಮೂರಿಗೆ ಒಂದು ರೈತರಿಗೆ ಕಣ ಮಾಡ್ಲಿಕ್ಕೆ 3-4 ಎಕರೆ ಕಣ ಕೊಡಿಸಿ ಅಂತೇಳಿ. ಇದು ಪ್ರಶ್ನೆ ಮಾಡ್ಬೇಕಾದ್ರೆ ಇದನ್ನೇ ಕೇಳ್ತಾ ಇರ್ತಾವು. ನಿಮ್ಮೂರಲ್ಲಿ ಯಾರಾದ್ರೂ ಪ್ರಶ್ನೆ ಮಾಡೋಂಥ ಧೈರ್ಯವಂತರು, ಬುದ್ಧಿವಂತರು ಇದ್ದಾರೆ ಅಂತ ಕೇಳಿದಾಗ ಈ ಅಣ್ಣ ಬಂದು ನಮಗೆ ಊರಿಗೆ ಸಮಸ್ಯೆ ಇದೆ, ನೀವೇನಾದ್ರು ಮಾಡ್ಕೊಡಕ್ ಸಾಧ್ಯ ಅಂತ ಕೇಳಿದ್ರು. ಆರ್ಥಿಕ ಕಾಲಕ್ಕೆ ಸಂಬಂಧಪಟ್ಟವರು ಯಾರು? ತಹಶೀಲ್ದಾರ್ಗೆ ಈಗ ಸಾಧ್ಯ ಆಗುತ್ತೆ ತಹಶೀಲ್ದಾರಿಗೆ ತೋರಿಸಕ್ಕೆ ಹಚ್ಚಿ. ಯಾಕಂದ್ರೆ ನಾವು ಏನು ಹೇಳ್ತೀವಿ ಅದನ್ನ ಮಾಡ್ತೀವಿ, ಏನ್ ಮಾಡಿರ್ತೀವಿ ಅದನ್ನ ಹೇಳ್ತೀವಿ. ನಾವು ಬೇರೆ ಪಕ್ಷದವ್ರ ತರ ಅಲ್ಲೊಂದು ನವರಂಗಿ ಆಟ, ಇಲ್ಲೊಂದು ನವರಂಗಿ ಆಟ, ಇಲ್ಲೊಂದು ಮಾತಾಡುವಂತದ್ದಲ್ಲ. ನಾವೇನ್ ಹೇಳ್ತೀವಿ ಈಗ ನಮ್ಮ ನಾಡ ಯಾರು? ಸರ್ ನಮಸ್ತೆ. ನಮಸ್ಕಾರ ಸರ್. ನಾವು KRS ಪಾರ್ಟಿಯಿಂದ ನಿರುಪಾದಿ ಕೆ ಗೋಮರ್ಸಿ ಅಂತ, ರಾಜ್ಯ ರೈತ ಘಟಕದ ಕಾರ್ಯದರ್ಶಿ. ಏನಪ್ಪಾ ನಿರುಪಾದಿ ಕೆ ಗೋಮರ್ಸಿ ಅಂತ ಸರ್, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ. ಈಗ ಇವತ್ತು ನಾವು ರೈತ ಚೈತನ್ಯ ಯಾತ್ರೆ ಅನ್ನುವಂತ ಕಾರ್ಯಕ್ರಮವನ್ನು ಇಡೀ ಗಂಗಾವತಿ ತಾಲೂಕಾದ್ಯಂತ ಹಮ್ಮಿಕೊಂಡಿದ್ವಿ. ಈಗ ಅದ್ರ ಭಾಗವಾಗಿ ಇವತ್ತು ಹಿರೇಜಂತಕಲ್ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ 2019-20 ಸಾಲಿನಲ್ಲಿ 14ನೇ ಹಣಕಾಸು ಆಯೋಗದ ಸಾಮಾನ್ಯ ಮೂಲ ಯೋಜನೆಯಡಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈಗ ಬಿರುಬಿಸಿಲು, ಬೇಸಿಗೆ ಕಾಲ ತುಂಬಾ ಆರಂಭ ಆಗಿ ಜನಸಾಮಾನ್ಯರಿಗೆ ಕುಡಿಯುವ ನೀರಿನ ಅಭಾವ ಕೂಡ ಹೆಚ್ಚಾಗಿದೆ. ಇಲ್ಲಿರುವಂತಹ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟೋಗಿ ಎಷ್ಟು ವರ್ಷ ಆಯ್ತಪ್ಪ? 1 ತಿಂಗಳು ಹಿಡಿದಿಲ್ಲ. ಓಕೆ, ಆಯ್ತು, ಒಂದು 2 ವರ್ಷ ಅನ್ಕೊಳ್ಳೋಣ ಸರ್. ಇದು ಕೆಟ್ಟೋಗಿ 2 ವರ್ಷ ಆದ್ರೂ ಕೂಡ ನಿಮ್ಮ ಇಲಾಖೆಗೆ ವ್ಯಾಪ್ತಿಗೆ ಬರುತ್ತಾ ಅಥವಾ ಸಣ್ಣ ನೀರಾವರಿ ಇಲಾಖೆಗೆ ವ್ಯಾಪ್ತಿಗೆ ಬರುತ್ತಾ? ಯಾರು ಇದಕ್ಕೆ ಜವಾಬ್ದಾರು? ಒಂದ್ ವೇಳೆ ನಿಮ್ಮ ಇಲಾಖೆಯವರೇ ಜವಾಬ್ದಾರಾಗಿದ್ರೆ ದಯವಿಟ್ಟು ಹಿರೇ ಜಂತಕಲದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಹಾಳಾಗೋಗಿದೆ, ಕೆಟ್ಟೋಗಿದೆ. ದಯವಿಟ್ಟು ಅದನ್ನ ಪುನರ್ ನಿರ್ಮಾಣ ಮಾಡಿ ಅದನ್ನ ಪುನರ್ ಆರಂಭ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿದೆ. ಇದಕ್ಕೆ ಉತ್ತರ ಕೊಡ್ತಾರೆ. ಆಯ್ತು. ಈಗ 100 ಜನ ಇಲ್ಲಿ ನೋಡ್ತಾ ಇದ್ದಾರೆ, ಅವರು ಸಮ್ಮುಖದಲ್ಲಿ ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಏನಾಗಿದೆ ಅಂತ ನೋಡ್ಕೊಂಡು ಬರ್ತಾರೆ, ಚೆಕ್ ಮಾಡ್ತಾರೆ, ಏನಾಗಿದೆ ಅಂತ ಚೆಕ್ ಮಾಡ್ಕೊಂಡು ಅವ್ರು ರಿಪೋರ್ಟ್ ಕೊಡ್ತಾರೆ, ಅದ್ರ ಪ್ರಕಾರ ಅವರು ರೆಕ್ಟಿಫೈ ಮಾಡೋಕ್ಕೆ ಹೇಳ್ತೀನಿ. ಖಂಡಿತ ಸರ್, ಮಾಡ್ಬೇಕು ಸರ್. ಇದು ನಾವು ಇದಕ್ಕೆ ಒತ್ತಾಯ ಮಾಡ್ತೀವಿ. ನಿಮಗೆ ಮನವಿ ಕೂಡ ಬೇಕಾದ್ರೆ ಕೊಡ್ತೀವಿ. ಹಿರೇಜಂತಕಲ್ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಪುನರ್ ಆರಂಭ ಮಾಡ್ಬೇಕಂತ ಹೇಳಿ ಮನವಿ ಕೊಡ್ತೀವಿ. ಇದನ್ನ ನೀವು ಸುಮ್ಮನೆ ಭರವಸೆ ಕೊಡೋದಲ್ಲ, ಇದನ್ನ ಆರಂಭ ಮಾಡಿನೇ ತೀರ್ಬೇಕು ಸರ್. ಆರಂಭ ಮಾಡಿದ್ರೆ 100 ಜನರಿಗೆ ಅನುಕೂಲ ಆಗುತ್ತೆ ಸರ್, 1000 ಜನರಿಗೆ ಅನುಕೂಲ ಆಗುತ್ತೆ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ, ಇದನ್ನ ಆರಂಭ ಮಾಡ್ಲೇಬೇಕು ಸರ್. ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ. ಮಾಡ್ಬೇಕು. ಈಗ ನಿಮಗೆ ಮುಂದೆನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವರು ಸುಳ್ಳು ಭರವಸೆ ಕೊಟ್ಟಿದ್ದರು ಅಥವಾ ನಿಜವಾದ ಭರವಸೆ ಕೊಟ್ಟಿದ್ರು ಆಮೇಲೆ, ಆದ್ರೆ ನಿಮ್ಮೆಲ್ಲರ ಮುಂದೆ ಒಪ್ಕೊಂಡಿದ್ದಾರೆ. ಇದು ಲೈವ್ಗಳು ಆಗ್ತಾ ಇದೆ, 2-3 ಲೈವ್ಗಳು ಆಗ್ತಾ ಇದೆ, ಸಾಕ್ಷಿ ಕೂಡ ಇದೆ.
ಇದನ್ನು ನಾವು ಇಷ್ಟಕ್ಕೆ ಬಿಡಲ್ಲ. ನಾಳೆ ನಗರಸಭೆಗೆ ಹೋಗಿ ಹಿರೇಜಂತಕಲ್ ಗ್ರಾಮದಲ್ಲಿ 2019-20 ಸಾಲ ನಿರ್ಮಾಣ ಮಾಡಿದಂತ ಶುದ್ಧ ಕುಡಿಯುವ ನೀರಿನ ಘಟಕ ಹಾಳಾಗೋಗಿದೆ. ಅದನ್ನ ಪುನರ್ ನಿರ್ಮಾಣ ಮಾಡೋಕ್ಕಿಲ್ಲ ರೇಟಿಂಗ್ ಅಲ್ಲಿ ಕೊಡ್ತೀವಿ. 1 ವಾರ ಅಥವಾ 2 ವಾರದಲ್ಲಿ ಮತ್ತೆ ಆರಂಭ ಮಾಡಿನೇ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ನಾವು ಬರ್ತೀವಿ. ಇಲ್ಲ ಸ್ವಾಮಿ ನಿಮ್ಗೆ ಅವಶ್ಯಕತೆ ಇಲ್ಲ, ನಾವು ನೀರ್ತಾಗಿ ನಮ್ಮ ಮನೆಗೆ ಹೋಗ್ತೀವಿ ಅಂತಂದ್ರೆ ನೀವು ಏನಾದ್ರೂ ಕೂಡ ಮಾಡ್ಬೋದು. ಓಕೆನಾ? ಈ ಮನೆಯಿಂದಾನೇ ಮೊಹಮ್ಮದ್ ಜಂತಕಲ್ ಅಂತ ನಮ್ಮ ಪಕ್ಷದ ಸೈನಿಕ ಹುಡುಗ ಐಸ್ ಕ್ರೀಮ್ ಮಾಡ್ತಾನೆ. ಹುಡುಗ ಇಂಥವ್ರೆಲ್ಲ ನೋಡಿ, ಈತ ಐಸ್ ಕ್ರೀಮ್ ಮಾಡ್ತಾನೆ ಅಂತ ನೋಡಿರ್ತಾರ, ಪೋ ಅಂತ ಊರಾಗ ಬಂದಿರ್ತಾನ. ಈತ ಐಸ್ ಕ್ರೀಮ್ ಮಾರತ್ತ. ಈತ ಶಾಮಿದೆ ಇಟ್ಟಿಂಗೇಳಿ ಇಟ್ಟಿಂಗೇಳಿ ಪಟ್ಟಿ ಇಟ್ಕೊಂಡಿದ್ದಾನೆ. ಈತ ಡಿಶ್ ಹಿರಿಯ ನಗರಕ್ಕೆ ಡಿಶ್ ಕೊಡ್ತಾನೆ. ಮೈಬೂರು ನಗರದ ನಾನು ನಿರುಪಾದಿ ಗೋಮರ್ಸ್ ಅಂತ ಸುಮ್ಮನೆ ಈತ ಯಜಮಾನಗ ಏನಂತ ಬಸಪ್ಪ. ಈತ ರೈತ ಐತ. ಇದ್ನ ಹೊಲ ಮನೆ ಬಿಟ್ಟು ರೈತರಿಗೆ ಅನ್ಯಾಯ ಆಗ್ತದೆ, ಏನಾದ್ರು ಒಂದು ಸಹಾಯ ಮಾಡೋಣ ಅಂತ ನಿಮ್ ಜೊತೆ ನೋಡಿ. ನಾವು ಸ್ಟೇಜ್ನಲ್ಲಿ ನಿಮಗೆ ನಂಬಿಕೆ ಇದ್ರೆ, ನಮ್ಮಲ್ಲಿ ವಿಶ್ವಾಸ ಇದೆ. ನೀವು ಕೂಡ ಅವರಿಗೆ ಹೋಲಿಸಿದ್ರೆ ಇದಾರಲ್ಲ ಸಿಂಗಾಪುರ ಮಾಡ್ಕೊಂತ ಹೋಗಿದ್ದಾರೆ ಇದಾರಲ್ಲ, ಅವರಿಗೆ ಹೋಲಿಕೆ ಮಾಡ್ತಾರೆ ಅಂತ ನಾವೇನು ಮಾಡಕ್ಕಾಗಲ್ಲ. ಆದ್ರೆ ನಮ್ಮ ಸಂಪರ್ಕ ಸಂಖ್ಯೆ ನಿಮಗೆ ಕೊಟ್ಟಿದ್ದೀವಿ. ಆ ಕರಪತ್ರದಲ್ಲಿ ನಮ್ಮ ನಂಬರ್ ಇದೆ. ನಿಮಗೇನು ಅನ್ಯಾಯ ಆದ್ರೆ, ಮೋಸ ಆದ್ರೆ, ಭ್ರಷ್ಟಾಚಾರ ಆದ್ರೆ, ವಂಚನೆ ಆದ್ರೆ ನಮ್ಮನ್ನು ಸಂಪರ್ಕ ಮಾಡಿ. ನಾವು ಮತ್ತೆ ಬೇರೆ ಬೇರೆ ಸಂಘ ಸಂಘಟನೆಯವ್ರ ತರ ಕೆಲಸ ಮಾಡಿಕೊಟ್ರೆ 500 ಕೊಡು 1000 ಕೊಡು ಯಾವುದಿಲ್ಲ. ನಮಗೆ ಬೇಕಾದ್ರೆ ಕೇಳ್ತೀವಿ. ಎಲ್ಲಿನ ಸಂಕಲ್ಪ ಎಲ್ಲಿದೆ ಇನ್ನು ಕೊಡೋದು ಯಾರು ಇದ್ರೆ ಬೆಳಗಿಸ್ಕೊಳ್ಳಿ. ನಮಗೆ ಗಾಡಿ ಇಟ್ಕೊಳ್ಬೇಕು. ನಾಳೆ ಕೂಡ ನಾವು 10 ಇಲ್ಲಿ ಹೋಗ್ಬೇಕು. ಡೀಸೆಲ್ಗೆ ನಮ್ಮನೆಯಿಂದ ನಾನು ಹಾಕಲ್ಲ. ಯಾಕಂದ್ರೆ ನಿಮ್ ಸೇವ್ ಮಾಡ್ತಾ ಇದ್ದೀನಿ ನಾನು. ಹೌದಾ? ನಿಮ್ ಸೇವೆ ಮಾಡಕ್ ನಾನೇ ಡೀಸೆಲ್ ಹಾಕೊಂಡು ಹೋಗ್ಬೇಕು, ನೀವೇ ಕೊಡ್ಬೇಕು. ನಿಮ್ಗೆ ಅನ್ಯಾಯ ಆದಾಗ ಮೋಸ ಆದಾಗ ನಾವು ಬೇಕಂತೆ. ಎಲೆಕ್ಷನ್ ಹಾಕಕ್ ಮಾತ್ರ ಆ ಭ್ರಷ್ಟಾಚಾರಿಗಳು, ಕೊಲೆಗಾರಕರು, ಲೋಕಗಳು ಮುಚ್ಚಂಗಿರ್ಬೇಕು. ಹಾಗಾಗಿ ಇನ್ನೊಂದ್ಸರಿ ಹೋಗೋಣ. ಯಾರ್ಯಾರು ಕೊಟ್ಟಿಲ್ಲ ದಯವಿಟ್ಟು 5 ರೂಪಾಯಿ 10 ರೂಪಾಯಿ 1 ರೂಪಾಯಿ 2 ರೂಪಾಯಿ ಎಷ್ಟಾಗುತ್ತೆ ಅಷ್ಟು ನಮಗೆ ಆಶೀರ್ವಾದ ಮಾಡಿ ಮಾತುಗಳನ್ನು ಕೇಳಿದಂತ ವಿರೋಧಿ ಸಂಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದಾರೆ. ಕರ್ನಾಟಕ ರಾಷ್ಟ್ರ ಪಕ್ಷಕ್ಕೆ ಬಾಯಿ ಬಿಟ್ಟು ನಾಚಿಗೆ ಬಿಟ್ಟು ನಾವೇನು ಯಾರು ಮೋಸ ಮಾಡ್ತಾ ಇಲ್ಲ, ವಂಚನೆ ಮಾಡ್ತಾ ಇಲ್ಲ, ನಾವೇನು ದರೋಡೆ ಮಾಡ್ತಾ ಇಲ್ಲ. ಇದ್ರೆ ಹಾಕೋಣ, ಯಾರ್ಯಾರು ಹಾಕಿಲ್ಲ 1 ರೂಪಾಯಿ 2 ರೂಪಾಯಿ ಅಂತ ಹಾಕೋಣ. ಸೈಕಲ್ ಮೋಟರ್ ತಗೊಂಬರಪ್ಪ ಜಲ್ದಿ. ಬಸ್ ಸ್ಟ್ಯಾಂಡ್ ಸರ್